ನಮಸ್ಕಾರ ವೀಕ್ಷಕರೇ, ಯಾವುದೇ ಒಂದು ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ವಂಶವೃಕ್ಷವನ್ನು ಕಡ್ಡಾಯವಾಗಿ ಪಡ್ಕೋಬೇಕಾ ಬೇಡವಾ ಅನ್ನೋದು ಗೊಂದಲ ಇರುತ್ತೆ ಕೆಲವರಿಗೆ. ವಂಶವೃಕ್ಷನ ಯಾವ ಆಸ್ತಿಗೆ ನಾವು ಪಡಿಬೇಕು, ಯಾವ ಆಸ್ತಿಗೆ ಪಡಿಬಾರ್ದು ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಯಾವುದೇ ಒಂದು ಪಿತ್ರಾರ್ಜಿತವಾದ ಆಸ್ತಿಯನ್ನು ನೀವು ತಗೊಳ್ಕೊಳ್ತಾ ಇದ್ದೀರಾ ಅಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ನೀವು ಈ ಒಂದು ವಂಶವೃಕ್ಷನ ತಗೋಬೇಕಾಗುತ್ತೆ. ವಂಶವೃಕ್ಷನ ತೆಗೆದುಕೊಳ್ಳೋದು ಸರಿ, ಅದು ಮಾನ್ಯ ಆಗಿರೋದಾ ಇಲ್ವಾ ಅಂತ ಹೇಗೆ ತಿಳ್ಕೊತೀರಾ? ಒಂದು ನೋಟ್ರೈಸ್ಡ್ ಆಗಿರೋಂಥ ವಂಶವೃಕ್ಷನ ಅವರು ಕೊಡ್ತಾ ಇದ್ದಾರೆ ಅಂದಾಗ ಅದನ್ನು ನೀವು ತೆಗೆದುಕೋಬೇಡಿ. ನೋಟ್ರೈಸ್ಡ್ ಆಗಿರೋಂಥ ವಂಶವೃಕ್ಷದಲ್ಲಿ ಅವರು ತಿದ್ದುಪಡಿಗಳನ್ನ ಮಾಡ್ಕೊಂಡಿರೋಂಥ ಚಾನ್ಸಸ್ ತುಂಬ ಇರುತ್ತೆ. ಅವ್ರಿಗೆ ಹೇಗೆ ಬೇಕೇ ಹಾಗೆ ವಂಶವೃಕ್ಷನ ಸಿದ್ಧಪಡಿಸ್ಕೊಂಡು ಅದನ್ನು ನೋಟ್ರೈಸ್ ಮಾಡಿರೋಂಥ ಚಾನ್ಸಸ್ ತುಂಬ ಇರೋದ್ರಿಂದ ಅದು ಕಾನೂನು ಮಾನ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ನೀವು ಆಸ್ತಿಯನ್ನು ಕೊಂಡ್ಕೊಳ್ತಾ ಇದ್ದೀರಾ ಅಂದಾಗ ತಹಶೀಲ್ದಾರ್ ಕಚೇರಿಗಳಿಂದ ಏನೊಂದು ವಂಶವೃಕ್ಷಗಳನ್ನು ನೀಡಿರ್ತಾರೆ ಅದನ್ನು ತೆಗೆದುಕೊಳ್ಳಿ. ಅಲ್ಲಿ ವಿಲೇಜ್ ಅಕೌಂಟೆಂಟ್ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಸಂಪೂರ್ಣವಾದ ಮಾಹಿತಿ ಸರಿ ಇದೆ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ವಿವರಗಳನ್ನ ಅದರಲ್ಲಿ ಪರಿಶೀಲಿಸಿ ಒಂದು ವಂಶವೃಕ್ಷವನ್ನು ಕೊಟ್ಟಿರ್ತಾರೆ. ಅಷ್ಟೇ ಅಲ್ಲ, ಯಾವುದೇ ಡಾಕ್ಯುಮೆಂಟ್ಗಳನ್ನ ನೀವು ಪಡ್ಕೊಂಡ್ರೂ ಕೂಡ ಸ್ವತಃ ನೀವೇ ಒಂದು ಪರಿಶೀಲನೆಯನ್ನು ಮಾಡ್ಕೊಳ್ಳಿ. ನಾವು ಆಸ್ತಿಯನ್ನು ಕೊಂಡ್ಕೊಳ್ಳುವಾಗ ಅಷ್ಟೆಲ್ಲ ಲಕ್ಷ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾ ಇದ್ದೀವಿ ಅಂದಾಗ ಸ್ವಲ್ಪ ಸಮಯನೂ ಕೂಡ ಖರ್ಚು ಮಾಡಬೇಕಾಗುತ್ತೆ. ಆ ಒಂದು ವಂಶವೃಕ್ಷ ಕರೆಕ್ಟಾ ಇಲ್ವಾ ಅನ್ನೋದನ್ನು ನೀವೇ ಸ್ವತಃ ತಿಳ್ಕೊಳ್ಳಿ. ಆವಾಗ ನಿಮಗೆ ಕ್ಲಾರಿಫಿಕೇಶನ್ ಅನ್ನೋದು ಸಿಗುತ್ತೆ. ಈ ರೀತಿಯಾದ ವಂಶವೃಕ್ಷದಿಂದ ನಿಮ್ಗೆ ಯಾವುದೇ ರೀತಿಯಾದ ಅನಾನುಕೂಲಗಳಾಗೋದಿಲ್ಲ, ಕಾನೂನಿನ ತೊಡಕುಗಳು ಕೂಡ ಬರೋದಿಲ್ಲ. ಯಾರೆಲ್ಲ ವಾರಸುದಾರಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸ್ಕೊಂಡು ಒಂದು ಆಸ್ತಿಯನ್ನು ಖರೀದಿ ಮಾಡಿ. ಕೆಲವೊಂದು ಸಲ ವಂಶವೃಕ್ಷದ ಅವಶ್ಯಕತೆ ಇರೋದಿಲ್ಲ, ಖಂಡಿತವಾಗಿಯೂ ಹೌದು. ನೀವು ಸ್ವಯಾರ್ಜಿತ ಆಸ್ತಿಗಳನ್ನು ಖರೀದಿ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಈ ವಂಶವೃಕ್ಷದ ಅವಶ್ಯಕತೆ ಇರೋದಿಲ್ಲ. ಯಾವಾಗ ಇರುತ್ತೆ ಅಂದರೆ, ನೀವು ಸ್ವಯಾರ್ಜಿತ ಆಸ್ತಿಯನ್ನು ಖರೀದಿ ಮಾಡ್ತಾ ಇರ್ತೀರಾ, ಅದಕ್ಕೆ ಮುಂಚೆ ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನ ಅವರು ಕೊಟ್ಟಿರ್ತಾರೆ ಅದರಲ್ಲಿ ಅದು ಒಂದಲ್ಲ ಮೂಲದಿಂದ ಪಿತ್ರಾರ್ಜಿತ ಆಸ್ತಿನೇ ಆಗಿರುತ್ತೆ. ಅದು ಪಿತ್ರಾರ್ಜಿತದಿಂದ ಎಲ್ಲಿವರೆಗೂ ಸ್ವಯಾರ್ಜಿತವರೆಗೂ ಬರುತ್ತೆ ಅಲ್ಲಿವರೆಗೂ ಕೂಡ ನೀವು ವಂಶವೃಕ್ಷವನ್ನು ನೋಡಬೇಕಾಗುತ್ತೆ. ಸ್ವಯಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂಥ ವ್ಯಕ್ತಿಯ ವಂಶವೃಕ್ಷದ ಅವಶ್ಯಕತೆ ಇರೋಲ್ಲ, ಆದರೆ ಆ ಒಂದು ಜಾಗ ಯಾರ್ದು ಪಿತ್ರಾರ್ಜಿತ ಆಗಿರುತ್ತೋ ಅವರ ವಂಶವೃಕ್ಷದ ಅವಶ್ಯಕತೆ ಖಂಡಿತ ಇರುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಪಿತ್ರಾರ್ಜಿತವಾಗಿರುವಂಥ ಆಸ್ತಿ ಖರೀದಿಸ್ತಾ ಇಲ್ಲ, ಇದು ಸ್ವಯಾರ್ಜಿತ ಅಂತೇಳಿ ವಂಶವೃಕ್ಷನ ಕಡೆಗಣಿಸ್ಬೇಡಿ. ಸ್ವಯಾರ್ಜಿತವಾಗಿ ಯಾರು ಇದನ್ನು ಕೊಡ್ತಾ ಇದ್ದಾರೆ ಅವರ ವಂಶವೃಕ್ಷ ನಿಮಗೆ ಅವಶ್ಯಕತೆ ಇಲ್ಲದೆ ಇರ್ಬೋದು. ಆ ಒಂದು ಜಾಗ ಏನಿರುತ್ತೆ ಅದು ಯಾರಿಗೆ ಸೇರಿರುತ್ತೆ ಆ ಒಂದು ವಂಶವೃಕ್ಷ ಖಂಡಿತವಾಗಿಯೂ ಬೇಕು. ಯಾಕೆಂದರೆ ಕೆಲವ್ರು ಏನು ಮಾಡ್ತಾರೆ, ಹೆಣ್ಮಕ್ಳ ಹತ್ರ ಸೈನ್ ಮಾಡಿಸ್ಕೋಬೇಕಲ್ಲ ಅಂತನೋ ಅಥವಾ ಅವರಿಗೆ ಭಾಗ ಕೊಡಬೇಕು ಅಂತ ಇರ್ಬೋದು, ಅಥವಾ ಕೆಲವೊಬ್ಬರು ಮಕ್ಳುಗಳು ಯಾವುದೋ ಒಂದು ವೈಯಕ್ತಿಕ ಕಾರಣಗಳಿಂದ ಮನೆ ಸಮಸ್ಯೆಗಳಿಂದ ದೂರ ಹೋಗಿರ್ತಾರೆ, ಅಂಥವ್ರನ್ನ ಬಿಟ್ಟು ಒಂದು ವಂಶವೃಕ್ಷನ ರೆಡಿ ಮಾಡಿಸಿ ಆಸ್ತಿಗಳನ್ನ ಸೇಲ್ ಮಾಡಿಬಿಡ್ತಾರೆ. ಇದ್ರ ಎಲ್ಲ ವಿಚಾರವನ್ನು ನೀವು ತಿಳ್ಕೊಬೇಕು ಅಂದರೆ ವಂಶವೃಕ್ಷವನ್ನು ಪಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಸೋರು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಕಾನೂನು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಕಾನೂನಿನ ಜ್ಞಾನ ನಮ್ಮಲ್ಲಿ ಹೆಚ್ಚಾದಷ್ಟು ನಾವು ಸಮಾಜದಲ್ಲಿ ಬಾಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಧನ್ಯವಾದಗಳು.